वालेकुम सलाम रहमतुल्लाहि वबरकातुहू। संतपी क्या मामला है जो आज यहाँ पर जुड़े हुए हैं? अस्सलाम वालेकुम बात करना चाहते हैं। जी, अस्सलाम वालेकुम रहमतुल्लाहि वबरकातुहू। आज हमारा जमने का मकसद बहुत सारे हमारे साथ यहाँ फिक्र करने को था कि ये कर्नाटका स्टेट जो हमारे गवर्नमेंट है, एक सेक्युलर हुकूमत, चंद दो साल पहले इलेक्शन होकर जो है एक मेजॉरिटी के ऊपर वार इलेक्शन जीतकर कांग्रेस गवर्नमेंट हुकूमत में बैठे है। मगर कांग्रेस हुकूमत बैठने के बावजूद भी जो है चंद शरपसंद अनासिर जो है बार बार हमारी कम्युनिटी को टारगेट कर रही, बार बार टारगेट कर रही। जैसे कि प्रताप सिंह हो, आप परसों देखिए तो श्रीरंगपट्टनम का एक एमएलए, कांग्रेस का एमएलए, मुसलमानों को अगर जमीन तुम्हें दुरुस्त कर को दिया को बोले तो रजिस्टर को दिया तो गवर्नमेंट ऑफिसरों को फांसी दिया तो उनको बोल को बोला। बहुत दुख होता है कि ऐसे अल्फाज जो इस्तेमाल कर रही दूसरे जो अपोजिट पार्टियां वाले ही, जैसे कि बीजेपी हो, आरएसएस वाले हो, संघ परिवार वाले हो, उन्हें खुल को बोलती, वो बात अलादा है। मगर ये कांग्रेस गवर्नमेंट के अंदर बार जितने एमएलए जीत को ही उसके अंदर हिंदू, मुसलमान, दलित, ईसाई और अक्सर विनिंग वोट जो है मुसलमानों के वोट लेने के बाद जो है विनिंग होगा गवर्नमेंट ईएसओ आने के बाद जो है चंद जो शरपसंद अनासिर एमएलए सी उन्हें बार बार हम टारगेट कर रही हैं। जैसे आप देख रही हैं श्रीरंगपट्टनम के अंदर हमारे एमएलए बहुत खराब हमारे बारे में बात कर को है, तो इसके खिलाफ हमें एक स्टेटमेंट देंगे को बल को हमारा अमीन सेठ साहब, हमारे डिस्ट्रिक्ट वाइस प्रेसिडेंट, और हमारा अकबर भाई और हमारे नजीब सब साथ यहाँ हमारे फिक्र कर लगे होते हैं। तो हमारे इसके बारे में हमारे अकबर भाई चंद बात बोलते हैं। अस्ಸಲಾಂ ವಲೈಕುಂ, ನಮಸ್ಕಾರ ಸ್ನೇಹಿತರೆ. ಅತ್ಯಂತ ನೋವಿನಿಂದ ಈ ಮಾತನ್ನ ಈ ಒಂದು ವಿಚಾರದ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ನಾವು ಈ ದೇಶದಲ್ಲಿ ಸಂವಿಧಾನ ಜಾರಿಗೊಳಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಂಡು ನಾಗರಿಕ ಸಮಾಜವಾಗಿ ನಾವು ಮುನ್ನಡೀತಾ ಇದ್ದೀವಿ. ಇಂದಿಗೂ ಸ್ವತಂತ್ರ ಬಂದು 76 ವರ್ಷ ಆದ್ರೂ ಈ ಒಂದು ಧರ್ಮ, ಜಾತಿ ಇದನ್ನ ಹೊರತುಪಡಿಸಿ ನಮ್ಮ ರಾಜಕೀಯ ನಡೀತಾ ಇಲ್ಲ. ಅದು ಒಂದ್ ಕಡೆ ಇಡೋಣ, ಸಿಕ್ಕಿದವರು ಬಂದು ಸಾಬರ್ ಬಗ್ಗೆ ಮಾತಾಡೋ ಅಂತದ್ದು ಏನಿದೆ? ನಾವೇನು 2ನೇ ದರ್ಜೆಯ ನಾಗರಿಕರ ಅಥವಾ ಏನು? ನೀವು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅನ್ನ ಬಳಸೋ ಅಂತದ್ದು ಒಬ್ಬ ಸಾಮಾನ್ಯ ಪ್ರಜೆನೂ ಮಾತಾಡಬಾರ್ದು, ಒಬ್ಬ ಜನಪ್ರತಿನಿಧಿನೂ ಮಾತಾಡಬಾರ್ದು. ಕಾನೂನು ಎಲ್ಲರಿಗೂ ಒಂದೇ. ಒಬ್ರು ಹೇಳ್ತಾರೆ ಪಂಚರ್ ಹಾಕುವಂತ ಸಮಾಜ ಅಂತಾರೆ, ಇನ್ನೊಬ್ರು ಗುದ್ರಿ ವ್ಯಾಪಾರ ಮಾಡಿ ನಮ್ಮ ವಂಶ ಖರೀದಿ ಮಾಡಕ್ ಆಯ್ತದ ಅಂತಾರೆ, ಇನ್ನೊಬ್ರು ಬಟ್ಟೆಯಿಂದ ಗುರ್ತಿಸ್ಕೋಬಹುದು ಅಂತ ಹೇಳ್ತಾರೆ. ನನ್ನ ಒಂದು ಆಗ್ರಹ ಏನಪ್ಪಾ ಅಂದ್ರೆ, ಜನಪ್ರತಿನಿಧಿಗಳಾದ ಮೇಲೆ ನೀವು ಎಲ್ಲ ಏನು ಸಂವಿಧಾನದ ಆಶಯಬದ್ಧವಾದಂತ ಒಂದು ಮಾತಿದೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು. ಕಟ್ಟ ಕಡೆಯ ವ್ಯಕ್ತಿ ಆಗ್ಲಿ ಯಾವುದೇ ವ್ಯಕ್ತಿಗೂ ಕೂಡ ಧಮಕಿ ಹಾಕುವಂತದ್ದಿಲ್ಲ. ಅದರಲ್ಲೂ ವಿಶೇಷವಾಗಿ ಸಾಬರಿಗೆ ಜಮೀನನ್ನ ರಿಜಿಸ್ಟರ್ ಮಾಡ್ಕೊಡೋದಾದ್ರೆ ನಿನಗೆ ನೇಣ್ ಹಾಕ್ತೀನಿ ಅಂತ ಒಬ್ಬ ಅಧಿಕಾರಿಗೆ ಒಬ್ಬ ಎಂಎಲ್ಎ ಹೇಳ್ತಾರೆ ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಎಂಎಲ್ಎ ಆಗಕ್ಕೆ ಅರ್ಹತೆ ಹೊಂದಿದ್ದಾರೆ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇರಕ್ಕೆ ಯೋಗ್ಯತೆ ಹೊಂದಿದ್ದಾರೆ ಅನ್ನೋದನ್ನ ಒಂದು ಅವರೇ ಅನುಮಾನ ಹುಟ್ಟಿಸ್ತಾರೆ. ಈಗಾಗ್ಲೇ ನಾನು ಆಗ್ರಹ ಮಾಡ್ತೀನಿ ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಅಂದ್ರೆ, ನಿಮ್ ಎಂಎಲ್ಎ ಆಗ್ಲಿ, ಇತರರ ಎಂಎಲ್ಎ ಆಗ್ಲಿ, ಯಾವ ಸರ್ಕಾರೇತರ ಎಂಎಲ್ಎ ಆಗ್ಲಿ, ಮಾಜಿ ಎಂಎಲ್ಎ ಆಗ್ಲಿ, ಅವ್ರು ಯಾರೇ ಆದ್ರೂ ಕೂಡ ಈ ತರ ಪದ ಎಲ್ಲೂ ಬಳಸಂಗಿಲ್ಲ. ಸಾರ್ವಜನಿಕ ಕ್ಷೇತ್ರದಲ್ಲಿ ಹೊರತುಪಡಿಸಿ ನಾನೇನಾದ್ರೂ ಆ ಪದ ಬಳಕೆ ಮಾಡಿದ್ರೆ ಕಾನೂನು ಕ್ರಮ ಯಾವ ರೀತಿ ಜರುಗಿಸ್ತಿದ್ರೋ ಸಭಾ ಅಧ್ಯಕ್ಷರಿಗೆ ನಮ್ಮ ಯುಟಿ ಖಾದರ್ ಅವ್ರಿಗೆ ನಾನು ಈ ಕೂಡಲೇ ಏನ್ ಮನವಿ ಮಾಡ್ತೀನಿ ಅಂದ್ರೆ, ಅವರ ಸದಸ್ಯತ್ವನ ರದ್ದು ಮಾಡಿ ಅವ್ರನ್ನ ಏನು ಕಾನೂನು ಕ್ರಮ ತಗೋಬಹುದು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಗೊಳ್ಳಿ. ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಇದನ್ನ ಖಂಡಿಸ್ತೀವಿ. ಮತ್ತೆ ಬಹಳ ಮುಖ್ಯವಾಗಿ ವಸತಿ ಸಚಿವರು ಜಮೀರ್ ಅಹಮದ್ ಇರಬಹುದು, ನಮ್ಮ ಇವರು ಸಿಎಂ ಇಬ್ರಾಹಿಂ ಇರಬಹುದು, ಇನ್ನು ನಮ್ಮ ಸಮಾಜದ ಮುಖ್ಯ ಲೀಡರ್ಶಿಪ್ ಮುಂದಾಳತ್ವ ವಹಿಸಿರೋಂತ ಮುಖಂಡರುಗಳನ್ನ ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ. ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅಸೆಂಬ್ಲಿಲಿ ಹೋಗಿ ಏನು ಕಾಲಹರಣ ಮಾಡ್ತೀರಾ? ಇಂಥ ವಿಚಾರ ಬಂದಾಗ ಎಷ್ಟು ಜನ ಎಂಪಿ ಮಾತಾಡ್ಬಿಟ್ರು, ಮಾಜಿ ಮುಖ್ಯಮಂತ್ರಿ ಮಾತಾಡಿದ್ರು ಈ ಸಮಾಜದ ಬಗ್ಗೆ. ಒಂದು ಬಿಜೆಪಿ ಎಂಎಲ್ಎ ಕೂಡ ನಮ್ಮ ಬಹಿರಂಗವಾಗಿ ನಮ್ಗೆ ಸಾಬರ್ ವೋಟ್ ಬೇಡ ಅಂತಾನು ಹೇಳಿಕೆ ಕೊಟ್ರು. ಇಂಥ ವಿಚಾರಗಳು ಬಂದಾಗ ಧ್ವನಿ ಎತ್ತಬೇಕಾದವ್ರು ಯಾರು? ರೋಡಲ್ಲಿ ನಾವು ಮಾತಾಡಕ್ಕಾಯ್ತದ? ಎಂಎಲ್ಎ ಲೆವೆಲ್ ಅಲ್ಲಿ ಬಂದಂತ ಪ್ರಶ್ನೆನ ನೀವು ಎಂಎಲ್ಎ ಲೆವೆಲ್ ಅಲ್ಲೇ ಉತ್ತರ ಕೊಟ್ಟು, ನೀವು ರಾಜಕೀಯ ಮುಖಂಡರುಗಳಾಗಿರೋದು ಏನಕ್ಕೆ ಅಂದ್ರೆ
ಇಂತಹ ವಿಚಾರಗಳನ್ನ ಗಂಭೀರವಾಗಿ ಚರ್ಚೆ ಮಾಡಿ ಅಸೆಂಬ್ಲಿಲಿ ಒಂದು ವಿಚಾರ ಮಂಡಿಸ್ಬೇಕು. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ನೋವಾಗ್ತಾ ಇರೋದು ಏನ್ ಗೊತ್ತಾ, ನನ್ನ ಸಮಾಜದ ಬಗ್ಗೆ ಮಾತಾಡಿದಾರೆ ಅಂತ ಅಲ್ಲ, ಯಾವುದೇ ಸಮಾಜದ ಬಗ್ಗೆ ಯಾವುದೇ ರಾಜಕಾರಣಿ ಈ ರೀತಿ ಹಿಡಿತ ಇಲ್ಲದ ನಾಲ್ಗೆ, ಎಲುಬಿಲ್ಲದ ನಾಲ್ಗೆ ಅಂತ ಹರಿಬಿಡೋದು ಸೂಕ್ತ ಅಲ್ಲ. ಮತ್ತೆ ಈ ಒಗ್ಗಟ್ಟಿನ ಸಮಾಜವನ್ನ ಇಬ್ಬಾಗ ಮಾಡೋದು ಇಂಥ ಮಾತುಗಳೇ. ಸಾಬ್ರಿಗೊಂದ್ ಕಾನೂನು, ಬೇರೆಯವ್ರಿಗೊಂದ್ ಕಾನೂನು ಇಲ್ಲ. ಈ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ಅನ್ವಯ ಆಗುತ್ತೆ. ಸಂವಿಧಾನಬದ್ಧವಾಗಿ ಮಾತಾಡ್ತಕ್ಕಂತಹ ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ ಅಂತ ಭಾವಿಸ್ತೀನಿ ನಾನು. ಇವ್ರಿಗೆ ಹೇಳೋದೇನು ಅಂದ್ರೆ, ನೀವು ನೋಡ್ತಾ ಇರಬಹುದು ಇಂಡಿಯಾ ಗೇಟ್ಗಳಲ್ಲಿ ಹೋದ್ರೆ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನ ಕೊಟ್ಟಂತಹ ಒಂದು ಕೊಡುಗೆ ಏನಾದ್ರೂ ಇದ್ರೆ ಅದು ಮುಸ್ಲಿಂ ಸಮಾಜಕ್ಕೆ ದೊರೀತದೆ. ನಾನು ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇಲ್ಲ. ನಾವು ಈ ದೇಶಕ್ಕೆ ಕೊಡುಗೆ ಏನು, ನಮ್ಮ ಪ್ರಥಮ ಪ್ರಜೆ ಅಬ್ದುಲ್ ಕಲಾಂ ಇಂದ ಹಿಡಿದು ಇಲ್ಲಿ ಒಂದು ಗುಜ್ರಿ ವ್ಯಾಪಾರ ಮಾಡೋ ತನಕ ಅಬ್ದುಲ್ಲಾ ತನಕನೂ ಈ ದೇಶದ ಕೊಡುಗೆನೆ. ಒಂದು ಪಂಚರ್ ಹಾಕೋರು ಅಂತ ಹೇಳ್ತಿರಲ್ಲ, ಒಂದು ಸಿಎಂ ವಾಹನ ಪಂಚರ್ ಆದ್ರೆ ಪಂಚರ್ ಆಗ್ದೇನೆ ಸಿಎಂ ಹೋಗಕ್ಕಾಗತ್ತಾ? ಅಥವಾ ಗುಜ್ರಿ ವ್ಯಾಪಾರ ಅಂತಿರಲ್ಲ, ಅದೇನು ಕಡೆಗಣಿಸ್ತಾ ಇದ್ದೀರಾ? ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದನ್ನ ಈಗಾಗ್ಲೇ ಎಲ್ಲರೂ ನಿಲ್ಲಿಸ್ಬೇಕು. ಒಬ್ಬರ ಇಬ್ರು ಅಂತಲ್ಲ, ಎಷ್ಟು ಜನ ನೀವು ಈ ರೀತಿಯ ಮನಸ್ಸಿನಲ್ಲಿ ತಾತ್ಸಾರ ಮತ್ಸರ ಇಟ್ಕೊಂಡಿದ್ದೀರಾ? ಇದನ್ನ ಹೊರ ಹಾಕಿದ್ರೇನೆ ನಮ್ಮ ಸಮಾಜ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಸಮಾಜ, ಉತ್ತಮ ಸಮಾಜ ನಿರ್ಮಾಣ ಆಗ್ಬೇಕು, ದೇಶ ಮುಂದೋಗ್ಬೇಕು ಅಂದ್ರೆ ಇಂತಹ ಕ್ಷುಲ್ಲಕ ಕಾರಣಗಳಿಗೆ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡೋದು, ನಿಮ್ಮ ಆಲೋಚನೆಗಳನ್ನ ಸರಿಪಡಿಸ್ಕೊಳ್ಳಿ. ದೇಶ ತಾನಾಗೆ ಮುಂದುವರಿತದೆ. ನೀವು ಒಂದು MLA ಆಗಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ಖಂಡಿಸ್ತೀವಿ. ಮತ್ತೆ ಅತ್ಯಂತ ಕಟುವಾಗಿ ಖಂಡಿಸ್ತೀವಿ, ಧಿಕ್ಕರಿಸ್ತೀವಿ. ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ನಮ್ಮ ಅಧ್ಯಕ್ಷರ ಆದಿಯಾಗಿ, ಉಪಾಧ್ಯಕ್ಷರ ಆದಿಯಾಗಿ, ಸೆಕ್ರೆಟರಿ ಆದಿಯಾಗಿ ನಾವೆಲ್ಲಾ ಸದಸ್ಯರು ಒಕ್ಕೊರಲಿನಿಂದ ಈ ವಿಷಯವನ್ನ ಖಂಡಿಸ್ತೀವಿ. ಇನ್ನು ಉಗ್ರ ಹೋರಾಟ ಮಾಡೋಕ್ಕೂ ನಾವು ಮುಂದಾಗ್ತಾ ಇದೀವಿ. ಈಗಾಗ್ಲೇ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಪತ್ರ ಮುಖೇನ ನಾವು ಮುಂದುವರೆದು DC-ಗೂ ಒಂದು ಮನವಿ ಕೊಡ್ತೀವಿ. ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು. ಯಾಕೆಂದ್ರೆ ಸಾಮಾನ್ಯನಿಗೊಂದು ಕಾನೂನು, MLA-ಗೊಂದು ಕಾನೂನು ಅಂತ ಇರಬಾರ್ದು. ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಕೂಡಲೇ ಯಾವುದೇ ವಿಳಂಬ ಮಾಡದೆ ರಾಜ್ಯ ಸರ್ಕಾರ ಇದರ ಮಧ್ಯಸ್ಥಿಕೆ ವಹಿಸಿ ಸಮಾಧಾನಕರ ಉತ್ತರವನ್ನು ಕೊಡ್ಲೇಬೇಕು. ಆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೂ ಆಗ್ರಹ ಮಾಡ್ತೀನಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಆಗ್ರಹ ಮಾಡ್ತೀನಿ, ಅವರ MLA ಸ್ಥಾನನ ವಜಾಗೊಳಿಸಿ. ಬಂಡಿ ಸಿದ್ದೇಗೌಡರು, ಈ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಬಂಡಿ ಸಿದ್ದೇಗೌಡರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಗ್ಗೆ ನಮಗೆ ಅಸಮಾಧಾನ ಇದೆ. ನಮಗೆ ಅಂತಲ್ಲ, ಸರ್ವವ್ಯಾಪಿ ಯಾರು ಈ ಸಂವಿಧಾನನ ಗೌರವಿಸ್ತಾರೋ, ಈ ಒಂದು ನೆಲದ ಮಣ್ಣನ್ನ ಇಷ್ಟಪಡ್ತಾರೋ ಅವರೆಲ್ಲ ಭಾರತೀಯರೇ, ಎಲ್ಲರೂ ಖಂಡಿಸಬೇಕಾದಂತ ವಿಚಾರ ಇದು. ಇದನ್ನ ನಾನು ನನ್ನ ಸಂಘಟನೆ ವತಿಯಿಂದ ಅತಿ ನೋವಿನಿಂದ, ದುಃಖದಿಂದ ಹೇಳ್ತಕ್ಕಂತಹದ್ದು ಏನಪ್ಪಾ ಅಂದ್ರೆ, ಇನ್ ಮುಂದೆ ಈ ತರ ಹೇಳಿಕೆ ಬಂದ್ರೆ ನಮ್ಮ ಸಮಾಜದ ಮುಖಂಡರು ಏನು ನೀವು ಬಂದು ಆಶ್ವಾಸನೆಗಳು ಕೊಡ್ತಿರೋ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗ್ತೀವಿ. ನೀವೆಲ್ಲ ಸೆಕ್ಯುಲರ್ ಪಾರ್ಟಿಯಲ್ಲಿ ಇರಕ್ಕೆ ಯೋಗ್ಯರಲ್ಲ ಅಂತಾನೆ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ವಿಚಾರದಲ್ಲಿ ನೀವೇ ಪ್ರತಿಕ್ರಿಯೆ ಕೊಡ್ಬೇಕಾಗಿದ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದಗಳು. ಧಿಕ್ಕಾರ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಬಂಡಿ ಸಿದ್ದೇಗೌಡರು ಏನ್ MLA ಇದ್ದಾರೆ ಶ್ರೀರಂಗಪಟ್ಟಣ, ಧಿಕ್ಕಾರ ಕೂಗ್ತೀವಿ.